ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ಜಟಾಪಟಿ ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ನಿನ್ನೆ ತಮ್ಮ ಹುಟ್ಟುಹಬ್ಬದ ದಿನಾನೇ ಸವಾಲ್ ಸ್ವೀಕರಿಸಿದ್ರು. ಜೆಡಿಎಸ್ ಡಿಕೆ ಶಿವಕುಮಾರ್ ನಡುವೆ ಫೈಟ್ ಜೋರಾಗಿದೆ. ಈಗ ಡಿಕೆ ವಿರುದ್ಧನೇ ತೊಡೆತಟ್ಟಿದ್ದಾರೆ ದೇವೇಗೌಡರು. ಡಿಕೆಶಿ ಹೆಸರೇಳದೆ ಮಾಜಿ ಪ್ರಧಾನಿ ದೇವೇಗೌಡರು ಕಿಡಿಕಾರಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಬಡವರ ಜಮೀನನ್ನ ಲೂಟಿ ಮಾಡಲಾಗ್ತಾ ಇದೆ. ಬಿಡಿ ಅಕ್ರಮ ಬಗ್ಗೆ ಸದ್ಯದಲ್ಲೇ ಸಿಎಂಗೆ ಪತ್ರವನ್ನು ಬರೀತೇನೆ. ರೈತರಿಂದ ಎಷ್ಟೆಷ್ಟು ಜಮೀನು ಪಡೆಯಲಾಗಿದೆ, ಎಷ್ಟೆಷ್ಟು ಪರಿಹಾರವನ್ನು ಕೊಟ್ಟಿದ್ದಾರೆ ಎಂಬ ಎಲ್ಲ ಮಾಹಿತಿ ಇದೆ ಅನ್ನೋದನ್ನ ದೇವೇಗೌಡರು ಈಗ ಸಿಡಿದೆದ್ದಿದ್ದಾರೆ. ಅತಿ ದೊಡ್ಡ ದಂಧೆ ನಡೀತಾ ಇದ್ದು ಹೋರಾಟ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಸ್ವಹಿತಕ್ಕಾಗಿ ಬಿಡದಿ ಟೌನ್ಶಿಪ್ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ನಾನೇ ಹೋರಾಡ್ತೀನಿ ಅಂತ ದೇವೇಗೌಡರು ಈಗ ಗುಡುಗಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಈಗ ದೇವೇಗೌಡರು ತೊಡೆತಟ್ಟಿದ್ದಾರೆ. ಅವರ ಹೆಸರೇಳಿಲ್ಲ, ಬಟ್ ಅವರು ಯಾವುದರ ಮೇಲೆ ಕಿಡಿಕಾರಿದ್ದಾರೆ ಅನ್ನೋದಂತೂ, ಯಾರ ಮೇಲೆ ಈ ಕಿಡಿಕಾರ್ತಾ ಇದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಈ ಬೆಂಗಳೂರಿನ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವ ನಿಮ್ಮ ಪಕ್ಷದ ಮುಖಂಡರ ಒತ್ತಡಕ್ಕೆ ನೀವು ಮಣಿದು ಜನಸಾಮಾನ್ಯರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನೀವು ಮುಂದಾಗಬೇಕು. ನನಗೆ ನನ್ನ ಮುಂದೆ ಇರೋದು ಯಾವ ಬಿಡದಿಯ ಜನ ಇವತ್ತು ಕಣ್ಣೀರಲ್ಲಿ ಕೈ ನಡೀತಾ ಇದ್ದಾರೆ. ಯಾರು ಅವ್ರ ಹತ್ರ ಹೋಗಿ ನೋಡಿರೋರು? DC ಹೋಗಿದ್ದಾರ? ಅವ್ರು ಕೂತ್ಕೊಂಡು ಎಳ್ತಾ ಇದ್ದಾರೆ, ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋದ್ರು, ರಮೇಶ್ ಗೌಡರು ಹೋದ್ರು, ಮಂಜು ಹೋದ್ರು. ಏನು ಎಲ್ಲ ಹೋರಾಟ ನಡೀತು. ಅಲ್ಲಿಯೇ ಶಾಸಕರು ಹೋಗಲ್ಲ ಅಲ್ಲಿಗೆ. ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದು ಏನು ಮಾಡಿದ್ದಾರೆ? ನೋಟಿಫಿಕೇಶನ್ ಮಾಡಲಿಲ್ಲ. 5 ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ನಿರ್ಣಯ ಮಾಡಿದ್ರು ಕ್ಯಾಬಿನೆಟಲ್ಲಿ. ಅದಕ್ಕೆ ಸತ್ಯ ಸಂಶೋಧನೆ ಅಂತೇಳಿ ಇವ್ರದೇ ಎತ್ಕಡೆ ಕಟ್ಟಿದ್ರು ಜನನ. ಅದರ ಬಿಡದವರೆಲ್ಲ ಬಂದು ಅಳ್ತರು, ಕರೆದು ಮಾಡಿದ್ರು, ನಿಲ್ಲಿಸಿದ್ರು. ಯಾವ 5 ಪ್ರಾಜೆಕ್ಟನ್ನು ಮಾಡಲಿಲ್ಲ. ಈಗ ಇವರು ಅದನ್ನು ತಗೊಂಡು ಅದರ ಬಗ್ಗೆ ವಿವರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋದಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಮತ್ತೆ ದೇವೇಗೌಡರು ಗುಡುಗಿದ್ದಾರೆ ಈಗ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ. ಯಾವ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾರಂತೆ? ಅರುಣ್, ಒಂದು ಕುಮಾರಸ್ವಾಮಿ ಅವರು ಕೂಡ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ಕೂಡಲೇ ಸರ್ಕಾರ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ರು. ಅದಕ್ಕೆ DCM DK ಶಿವಕುಮಾರ್ ಅವರು ಕೌಂಟರ್ ಅನ್ನ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಯಾವ ಪ್ರಾಜೆಕ್ಟ್ ಅನ್ನ ಒಪ್ಪಿಗೆ ಕೊಟ್ಟಿದ್ರು ಅದನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ ಅನ್ನುವಂತ ಮಾತುಗಳನ್ನು ಹೇಳಿ ಕುಮಾರಸ್ವಾಮಿ ಅವರ ಮೇಲೆ ಹಾಕಿದ್ರು. ಇವತ್ತು ದೇವೇಗೌಡರು ಆ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಒಂದು ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಮಾಡುವ ಜೊತೆಗೆ DK ಶಿವಕುಮಾರ್ ವಿರುದ್ಧ ಹೋರಾಟವನ್ನ ಮಾಡುವಂತಹ ಪ್ರಸ್ತಾಪವನ್ನು ಕೂಡ ಮುಂದಿಟ್ಟಿದ್ದಾರೆ. ಒಂದು ಕುಮಾರಸ್ವಾಮಿ ಅವರು ಬಿಡದಿ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿದ್ದು, ಆದ್ರೆ ರೈತರ ಜನರ ಒತ್ತಾಯ ಬಂದ್ರಿಂದ ನೋಟಿಫಿಕೇಶನ್ ಹೊರಡಿಸಲಿಲ್ಲ. ಆ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಟ್ಟಿದ್ರು. ಆದ್ರೆ ಈಗ ಅದನ್ನ ತಮ್ಮ ಹಿತಾಸಕ್ತಿಗಾಗಿ, ಸ್ವಹಿತಕ್ಕಾಗಿ ಈ ಒಂದು ಬಿಡದಿ ಪ್ರಾಜೆಕ್ಟ್ ಆಗ್ತಿದೆ ಅನ್ನುವಂತ ಆರೋಪವನ್ನ ದೇವೇಗೌಡರು ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ಸುತ್ತಮುತ್ತ ರೈತರಿಂದ ಜಮೀನುಗಳನ್ನ ಖರೀದಿ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದಾರೆ ಅನ್ನುವಂತ ಸಂಪೂರ್ಣ ಮಾಹಿತಿಗಳು ನಮ್ಗೆ ಇದೆ. ಆ ಎಲ್ಲಾ ಮಾಹಿತಿಗಳನ್ನ ಕುರಿತು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೀತೀನಿ. ಸಿದ್ದರಾಮಯ್ಯನವರು ಈ ಒಂದು ವಿಚಾರವಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನ ಮಾಡುವ ಜೊತೆಗೆ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ಸುತ್ತಮುತ್ತ ಏನು ಬೆಂಗಳೂರು ಸುತ್ತಮುತ್ತ ಜಮೀನನ್ನ ಲೂಟಿ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ರು. ಇದೊಂದು ದಂಧೆ ಅನ್ನುವಂತ ಆರೋಪವನ್ನ ದೇವೇಗೌಡರು ಮಾಡಿದ್ದಾರೆ. ಜೊತೆಗೆ ಈ ವಿಚಾರವಾಗಿ ನಾನು ಹೋರಾಟವನ್ನ ಮಾಡ್ತೀನಿ ಅನ್ನುವಂತ ಎಚ್ಚರಿಕೆಯನ್ನ ದೇವೇಗೌಡರು ಕೊಟ್ಟಿರುವಂತದ್ದು. ಒಂದು, ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೀತಾರೆ. ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಮುಂದಿನ ನನ್ನ ಹೋರಾಟ ಮಾಡ್ತೀನಿ ಅನ್ನುವಂತ ಎಚ್ಚರಿಕೆಯನ್ನ ದೇವೇಗೌಡರು ಕೊಟ್ಟಿರುವಂತದ್ದು. ಹಾಗಾಗಿ ದೇವೇಗೌಡರು ಪತ್ರ ಬರೆದ ಬಳಿಕ ಸಿದ್ದರಾಮಯ್ಯನವರು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ದೇವೇಗೌಡರ ಹೋರಾಟದ ಸ್ವರೂಪಗಳು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಒಂದು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅನ್ನುವಂಥದ್ದು, ಮತ್ತೆ ಏನು ಬೆಂಗಳೂರು ಸುತ್ತಮುತ್ತ ಆ ಭೂಮಿಯ ಕಬಳಿಕೆ ಆರೋಪವನ್ನ, ದಂಧೆಯನ್ನ ಆರೋಪವನ್ನ ದೇವೇಗೌಡರು ಮಾಡಿದ್ದಾರೆ. ಅದರ ಬಗ್ಗೆ ಕ್ರಮ ಆಗಬೇಕು ಅನ್ನುವಂಥದ್ದು ದೇವೇಗೌಡರ ಆಗ್ರಹ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಸೊ ಇದು JDS ವಿರುದ್ಧ DK ಶಿವಕುಮಾರ್ ಅವರು ತೊಡೆ ತಟ್ಟಿದ್ರು. ಈಗ DK ಶಿವಕುಮಾರ್ ವಿರುದ್ಧ JDSನ ವರಿಷ್ಠರಾಗಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಈಗ ತೊಡೆ ತಟ್ಟಿ ನಿಂತಿದ್ದಾರೆ.